ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಮೋಹನ್ ಲಾಲ್ ಅವರ ಎಂಪುರಾನ್ ಚಿತ್ರ ಯಾಕೆ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಡ್ತು? 2002ರ ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಆ ಸಿನಿಮಾದಲ್ಲಿ ಅಂಥದ್ದೇನಿತ್ತು? ಯಾಕೆ ಸಂಘ ಪರಿವಾರಕ್ಕೆ ಸಿನಿಮಾದ ವಿರುದ್ಧ ಅದರ ನಿರ್ದೇಶಕ, ನಿರ್ಮಾಪಕ, ನಟರ ವಿರುದ್ಧ ಇಷ್ಟೊಂದು ಆಕ್ರೋಶ? ಈ ಆಕ್ರೋಶ ನಿಜವಾಗಿಯೂ ಆ ಸಿನಿಮಾದ ವಿರುದ್ಧವಾಗಿತ್ತಾ ಅಥವಾ ಎಲ್ಲಾ ಸಿನಿಮಾಗಳನ್ನ ತಮ್ಮ ರಾಜಕೀಯಕ್ಕೆ ಬೇಕಾದ ಹಾಗೆ ನಿಯಂತ್ರಿಸುವಂತ ಒಂದು ತಂತ್ರದ ಭಾಗನ? ಆಡಳಿತಾರೂಢ ಪಕ್ಷಕ್ಕೆ, ಅದರ ಪರಿವಾರಕ್ಕೆ ಇಷ್ಟವಾಗದಂತ ರಾಜಕೀಯ ನಿರೂಪಣೆಗೆ ಇದು ಕಾಲವಲ್ಲ ಅನ್ನುವಂತಾಗ್ಬಿಟ್ಟಿದ್ಯಾ? ರಾಜಕೀಯ ಒತ್ತಡದಲ್ಲಿ ಚಿತ್ರ ನಿರ್ಮಾಪಕರು ತಮ್ಮ ಚಿತ್ರಕ್ಕೆ ಕತ್ರಿ ಹಾಕೋದು, ಕ್ಷಮೆ ಕೇಳೋದು ಈಗ ಮಾಮೂಲಿ ಅನ್ನುವಂತಾಗ್ಬಿಟ್ಟಿದ್ಯಾ? ಸೃಜನಶೀಲ ಸ್ವಾತಂತ್ರ್ಯದ ಮೇಲಿನ ಇಂಥ ಆಕ್ರಮಣ ಭಾರತೀಯ ಸಿನಿಮಾದಲ್ಲಿನ ರಾಜಕೀಯ ಚರ್ಚೆ ಭವಿಷ್ಯಕ್ಕೆ ಅಪಾಯಕಾರಿನ? ಎಂಪುರಾನ್ ಚಿತ್ರ ಬಿಡುಗಡೆ ಬೆನ್ನಿಗೆ ಆಗಿರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮೋಹನ್ ಲಾಲ್ ಅಭಿನಯದ ಎಂಪುರಾನ್ ಮತ್ತೆ ದಿ ಕೇರಳ ಸ್ಟೋರಿ ಎರಡು ಬೇರೆ ಬೇರೆ ಅನ್ನೋದನ್ನ ಮೊದಲೇ ನಾವಿಲ್ಲಿ ಹೇಳ್ಬಿಡ್ಬೇಕು. ಕೇರಳ ಸ್ಟೋರಿ ಪಕ್ಕಾ ಪ್ರೊಪಗಂಡ ಸಿನಿಮಾ ಆಗಿತ್ತು. ಕೇರಳದ ವಿರುದ್ಧ ಅಪಪ್ರಚಾರ ಮಾಡುವಂತ ಒಂದು ರಾಜಕೀಯ ಉದ್ದೇಶ ಅದಕ್ಕಿತ್ತು. ಆದ್ರೆ ಎಂಪುರಾನ್ ಆಕ್ಷನ್ ಸಿನಿಮಾ. ಕೇರಳ ಸ್ಟೋರಿ, ಸಾಬರಮತಿ ರಿಪೋರ್ಟ್ ಅಂತಹ ಪ್ರೊಪಗಂಡ ಸಿನಿಮಾಗಳು ಸ್ವತಃ ಸರ್ಕಾರದಿಂದನೇ ಸಿಕ್ಕಾಪಟ್ಟೆ ಬೆಂಬಲ ಪಡೆದವು. ಅವುಗಳ ಪ್ರಚಾರಕ್ಕೆ ಮೋದಿ ಸರ್ಕಾರನೇ ನಿಂತಿತ್ತು. ಅವುಗಳಲ್ಲಿನ ಬಲಪಂಥೀಯ ನಿಲುವನ್ನು ಬೆಂಬಲಿಸೋದಕ್ಕೆ ಇಲ್ಲಿನ ಮಡಿಲ ಮೀಡಿಯಾ ಕೂಡ ಅದರ ಜೊತೆಯಾಗಿತ್ತು. ಎಂಪುರಾನ್ ವಿರುದ್ಧ ದೊಡ್ಡ ಗದ್ದಲವಾದಿದ್ದು ಅದರಲ್ಲಿನ ಬಾಬಾ ಬಜರಂಗಿ ಪಾತ್ರದ ವಿಚಾರವಾಗಿ. ಈ ಪಾತ್ರ ಗುಜರಾತ್ನ ಮಾಜಿ ಬಜರಂಗ ದಳ ನಾಯಕ ಬಾಬು ಬಜರಂಗಿಯನ್ನ ಹೋಲುತ್ತೆ ಅಂತ ಹೇಳಲಾಯಿತು. 97 ಮುಸ್ಲಿಮರ ಹತ್ಯೆಗೆ ಕಾರಣ ಆಗಿದ್ದಂಥ ನರೋಡಾ ಪಾಟಿಯ ಹತ್ಯಾಕಾಂಡದಲ್ಲಿ ಬಾಬು ಬಜರಂಗಿ ಶಿಕ್ಷೆಗೊಳಗಾಗಿದ್ದ. ಎಂಪುರಾನ್ ಬಗೆಗಿನ ಆಕ್ರೋಶಕ್ಕೆ ಕಾರಣ ಅಂತ ಹೇಳಲಾಗುವಂಥ ಮತ್ತೊಂದು ಅಂಶ ಏನು ಅಂತ ಅಂದ್ರೆ ಅದು 2002ರ ಒಂದು ಗುಜರಾತ್ ಹತ್ಯಾಕಾಂಡವನ್ನ ಹೋಲುವಂತಹ ಸನ್ನಿವೇಶಗಳನ್ನ ಹೊಂದಿದೆ ಅನ್ನುವಂಥದ್ದು. ಸಾಬರಮತಿ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಬಿದ್ದಂಥ ದುರಂತದಲ್ಲಿ ಆ ರೈಲಿನಲ್ಲಿದ್ದಂಥ 57 ಪ್ರಯಾಣಿಕರು ಜೀವಂತವಾಗಿ ಸುಟ್ಟು ಹೋಗಿದ್ರು. ಬಿಜೆಪಿ ಪಾಲಿಗೆ ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಮಾತಾಡೋದು ಅಂತ ಅಂದ್ರೆ ಆಗ ಬರೋದಿಲ್ಲ. ಯಾಕಂತಂದ್ರೆ ಆ ಘಟನೆಯಿಂದಾಗಿ ಬಿಜೆಪಿಗೆ ಮೆತ್ತಿರುವಂತಹ ಕಳಂಕ ಬಹಳ ದೊಡ್ಡದು. ಈಗಿನ ಪ್ರಧಾನಿ ಮೋದಿ ಅವರೇ ಆಗ ಗುಜರಾತ್ನ ಸಿಎಂ ಆಗಿದ್ರು. ಮುಸ್ಲಿಂ ವಿರೋಧಿ ಗಲಭೆಗೆ ಮೋದಿನೇ ಅವಕಾಶವನ್ನ ಮಾಡಿಕೊಟ್ರು ಅನ್ನುವಂಥ ಗಂಭೀರ ಆರೋಪಗಳಿವೆ. ಹಾಗಾಗಿನೇ ಈ ಗುಜರಾತ್ ಗಲಭೆಯ ವಿಚಾರ ಎತ್ತೋದು ಅಂತ ಅಂದ್ರೆ ಬಿಜೆಪಿಗೆ ಆಗ ಬರೋದಿಲ್ಲ. ಅದ್ರ ಕುರಿತ ಎಲ್ಲಾ ಚರ್ಚೆಗಳನ್ನ ಅದು ಹತ್ತಿಕ್ಕೋದಿಕ್ ನೋಡುತ್ತೆ. BBC ಸಾಕ್ಷ್ಯಚಿತ್ರವನ್ನ ಕೂಡ ಅದು ಬ್ಲಾಕ್ ಮಾಡಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಹಾಗೇನೆ ರಾಜಕೀಯ ವಿರೋಧಿ ನಿರೂಪಣೆಗಳನ್ನ ತಡೆಯುವಂತಹ ಯತ್ನಗಳನ್ನ ಅದು ಮಾಡ್ತಾನೆ ಬಂದಿದೆ. ಆಗ ಗುಜರಾತ್ ಪೊಲೀಸರ ಸಭೆಯಲ್ಲಿ ಸಿಎಂ ಮೋದಿ ಗಲಭೆಕೋರರಿಗೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಡಿ ಅಂತ ಹೇಳಿದ್ರು ಅಂತ ಗಂಭೀರ ಆರೋಪ ಮಾಡಿದಂತಹ IPS ಅಧಿಕಾರಿ ಸಂಜೀವ್ ಭಟ್ ವರ್ಷಗಳಿಂದ ಇವತ್ತಿಗೂ ಕೂಡ ಜೈಲಿನಲ್ಲೇ ಕುಳಿತಾ ಇದ್ದಾರೆ. ಈ ವಿಚಾರದಲ್ಲಿ ಸಿನಿಮಾ ನಿರ್ಮಾಪಕರ ಮೇಲೆಯೂ ಕೂಡ ಅದು ನಿಯಂತ್ರಣವನ್ನು ಸಾಧಿಸಿದೆ. ಯಾಕೆ ಹೀಗೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಟೀಕೆ ಮಾಡೋರನ್ನ ಕಂಡ್ರೆ ಬಿಜೆಪಿಗೆ, ಸಂಘ ಪರಿವಾರಕ್ಕೆ ಆಗೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಟೀಕೆ ಮಾಡೋದು ಪ್ರಜಾತಂತ್ರದ ಆತ್ಮ ಅನ್ನುವಂಥ ಮಾತು ಮೋದಿ ಅವ್ರ ಬಾಯಿಂದ ಬರೋದು ಮತ್ತೊಂದು ದೊಡ್ಡ ವ್ಯಂಗ್ಯ. ಎಂಪುರಾನ್ ಬಂದಾಗಲೂ ಕೂಡ ಇದೇ ಆಯ್ತು. ಸಿನಿಮಾವನ್ನ ಬಹಿಷ್ಕರಿಸುವಂತಹ ಬೆದರಿಕೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದು ಮೋಹನ್ ಲಾಲ್ ಅಭಿಮಾನಿಗಳೇ ಅವ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತಿನ್ಯಾವತ್ತೂ ಕೂಡ ಅವರ ಸಿನಿಮಾಗಳನ್ನ ನೋಡೋದಿಲ್ಲ ಅಂತ ಹೇಳಕ್ ಶುರು ಮಾಡಿದ್ರು. ನಿರ್ದೇಶಕ ಪೃಥ್ವಿರಾಜ್ ಸುಕುಮಾರನ್ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತ ಆಯಿತು. ನಿರ್ಮಾಪಕಿಯಾಗಿರುವಂತಹ ಪೃಥ್ವಿರಾಜ್ ಅವರ ಪತ್ನಿ ಸುಪ್ರಿಯಾ ಮೆನನ್ ಅವರನ್ನ ಅರ್ಬನ್ ನಕ್ಸಲ್ ಅಂತ ಕರೆಯವರೆಗೂ ಕೂಡ ಕೇರಳದ ಬಿಜೆಪಿ ನಾಯಕರು ಹೋದ್ರು. ಈಗ ಸಿನಿಮಾದ ನಿರ್ಮಾಪಕ ಹಾಗೆ ನಿರ್ದೇಶಕರಿಗೆ IT ಇಲಾಖೆಯಿಂದ ನೋಟಿಸ್ ಹೋಗಿದೆ. ಎಂಪುರಾನ್ ಇಂಥದೊಂದು ವಿವಾದಕ್ಕೆ ತುತ್ತಾಗಬಹುದು ಅಂತ ಅವ್ರ ತಂಡ ಕೂಡ ಅಂದುಕೊಂಡೇ ಇರಲಿಲ್ಲ. ಮೋಹನ್ ಲಾಲ್ ರಾಜಕೀಯ ಸಿದ್ಧಾಂತಗಳನ್ನ ಸಿನಿಮಾದಲ್ಲಿ ಸೂಚಿಸೋದನ್ನ ಅತ್ಯಂತ ಎಚ್ಚರಿಕೆಯಿಂದ ತಪ್ಪಿಸ್ತಾನೆ ಬಂದವರು. ಅವರು ಚುನಾವಣೆಗಳ ಹೊತ್ತಿನಲ್ಲೂ ಕೂಡ ಯಾವುದೇ ಪಕ್ಷದ ಪರವಾಗಿ ನಿಂತವರಲ್ಲ. ಹಾಗೆ ನೋಡಿದ್ರೆ ಅವರು ಮೋದಿ ನಿಲುವುಗಳನ್ನ ಬೆಂಬಲಿಸ್ತಾನೆ ಬಂದವರು. ಮೋದಿ ನೋಟ್ ಬ್ಯಾನ್ ಮಾಡಿದಾಗ ಮೋಹನ್ ಲಾಲ್ ಅದ್ರ ಪರವಾಗಿದ್ರು. ಕೋವಿಡ್ ಸಮಯದಲ್ಲಿ ಮೋದಿ ಹಣತೆಯನ್ನು ಹಚ್ಚೋದಕ್ಕೆ ಹೇಳಿದಾಗ್ಲೂ ಕೂಡ ಅದನ್ನ ಬೆಂಬಲಿಸುವಂತೆ ತನ್ನ ಅಭಿಮಾನಿಗಳನ್ನ ಅವ್ರು ಕೇಳ್ಕೊಂಡಿದ್ರು. ಕೆಲವು ಬಿಜೆಪಿ ಮಂದಿಯೊಂದಿಗೂ ಕೂಡ ಅವರು ಒಳ್ಳೆಯ ಬಾಂಧವ್ಯವನ್ನೇ ಹೊಂದಿದ್ದಾರೆ. ಮೋಹನ್ ಲಾಲ್ ಅವರನ್ನ ಪಕ್ಷ ಸೇರುವಂತೆ ಬಿಜೆಪಿ ಆಹ್ವಾನಿಸಿದ ಬಗ್ಗೆಯೂ ಕೂಡ ಸುದ್ದಿಗಳಿದ್ವು. ಆದ್ರೆ ಮೋಹನ್ ಲಾಲ್ ಆ ವಿಚಾರವಾಗಿ ತಮ್ಮ ನಿಲುವನ್ನು ಯಾವತ್ತೂ ಅವ್ರು ಹೇಳ್ಕೊಂಡಿರ್ಲಿಲ್ಲ. ಹಾಗಿದ್ದಾಗಲೇ ಈ ಎಂಪುರಾನ್ ಪರವಾಗಿ ಮೋಹನ್ ಲಾಲ್ ವಿರುದ್ಧ ಆಕ್ರೋಶ ವ್ಯಕ್ತ ಆಯಿತು. ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಅಂದ್ರೆ ಮೋಹನ್ ಲಾಲ್ ಯಾವತ್ತೂ ಕೂಡ ತಮ್ಮ ರಾಜಕೀಯ ನಿಲುವನ್ನ ಬಹಿರಂಗವಾಗಿ ವ್ಯಕ್ತಪಡಿಸುವಂತ ಒಂದು ಧೈರ್ಯವನ್ನ ಮಾಡಿದವರಲ್ಲ. ಮಲಯಾಳಂ ಚಿತ್ರರಂಗದಲ್ಲಿನ ಲೈಂಗಿಕ ಕಿರುಕುಳ ವಿಚಾರ ಅಷ್ಟೊಂದು ಗದ್ದಲ ಎಬ್ಬಿಸಿದಾಗಲೂ ಕೂಡ ಮೋಹನ್ ಲಾಲ್ ಅದ್ರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡಲಿಲ್ಲ. ಅದ್ರ ಬದಲಾಗಿ ಹೇಮಾ ಸಮಿತಿ ವರದಿ ಅಂತದೊಂದು ದೊಡ್ಡ ಆರೋಪವನ್ನ ಮಾಡಿದಾಗ ಇಂಥವುಗಳ ಮೂಲಕ ಮಲಯಾಳಂ ಚಿತ್ರರಂಗದ ಹೆಸರನ್ನ ಕೆಡಿಸದಂತೆ ಕೇಳ್ಕೊಂಡಿದ್ರು ಅವರು. ಆರೋಪಿಯಾಗಿದ್ದಂಥ ದಿಲೀಪ್ ಪರವಾಗಿ ಅವ್ರ ಮಾತುಗಳಿದ್ವು. ಈ ಇಡೀ ವಿದ್ಯಮಾನದ ಬಗೆಗಿನ ಅವ್ರ ಮೌನ ತೀವ್ರ ಟೀಕೆ ಗುರಿಯಾಗಿತ್ತು.
ಎಂಪುರಾನ್ ವಿರುದ್ಧ ಬಲಪಂಥೀಯರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇನೆ ಅವರು ಕ್ಷಮೆ ಕೇಳಿದ್ರು. ಅಭಿಮಾನಿಗಳಿಗೆ ಉಂಟಾದಂತಹ ನೋವಿಗೆ ನಾನು ವಿಷಾದಿಸ್ತೇನೆ ಅಂತ ಮೋಹನ್ ಲಾಲ್ ಹೇಳಿದ್ರು. ಕೆಲ ರಾಜಕೀಯ ಸಾಮಾಜಿಕ ವಿಷಯಗಳು ನನ್ನ ಅನೇಕ ಅಭಿಮಾನಿಗಳಲ್ಲಿ ನಿರಾಶೆಯನ್ನು ಉಂಟು ಮಾಡಿವೆ ಅಂತ ಗೊತ್ತಾಗಿದೆ. ಕಲಾವಿದನಾಗಿ ನನ್ನ ಯಾವುದೇ ಸಿನಿಮಾ, ಯಾವುದೇ ರಾಜಕೀಯ ಚಳುವಳಿ, ಕಲ್ಪನೆ ಅಥವಾ ಧರ್ಮದ ಬಗ್ಗೆ ದ್ವೇಷ ಹೊಂದದಂತೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳಿದ್ರು. ನಾನು ಮತ್ತೆ ಎಂಪುರಾನ್ ತಂಡ ನನ್ನ ಪ್ರೀತಿ ಪಾತ್ರರಿಗೆ ಉಂಟಾದಂತಹ ಮಾನಸಿಕ ನೋವಿಗೆ ವಿಷಾದಿಸ್ತೀವಿ. ಅಂತಹ ದೃಶ್ಯಗಳನ್ನು ತೆಗೆದು ಹಾಕೋದಿಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಹೇಳಿದ್ರು. ಕಳೆದ 4 ದಶಕಗಳಿಂದ ಸಿನಿಮಾ ಜೀವನವನ್ನ ನಡೆಸಿದ್ದೀನಿ. ನಿಮ್ಮ ಪ್ರೀತಿ ಮತ್ತೆ ನಂಬಿಕೆನೇ ನನ್ನ ಏಕೈಕ ಶಕ್ತಿ. ಮೋಹನ್ ಲಾಲ್ ಅದಕ್ಕಿಂತ ದೊಡ್ಡವನಲ್ಲ ಅಂತ ನಾನು ನಂಬುತ್ತೀನಿ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟರು. ಆದರೆ ಮೋಹನ್ ಲಾಲ್ ಕ್ಷಮೆ ಯಾಚಿಸಿದ್ದಕ್ಕೆ ಮತ್ತೆ ಸಿನಿಮಾದ ಹಲವು ಭಾಗಗಳನ್ನು ಕತ್ತರಿಸೋದ್ರ ಬಗ್ಗೆ ಒಪ್ಪಿದ್ದಕ್ಕೆ ಸ್ವತಃ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಬೇಸರ ವ್ಯಕ್ತಪಡಿಸಿದ್ರು. ಅವರು ಬಹಿರಂಗವಾಗಿಯೇ ಸಿನಿಮಾಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಸಂಘ ಪರಿವಾರ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ರು. ಫೇಸ್ಬುಕ್ನಲ್ಲಿ ಈ ಬಗ್ಗೆ ಬರೆದಿದ್ದಂಥ ವಿಜಯನ್, ಈ ಚಿತ್ರ ದೇಶ ಕಂಡಂಥ ಅತ್ಯಂತ ಕ್ರೂರ ನರಮೇಧಗಳಲ್ಲಿ ಒಂದನ್ನು ಉಲ್ಲೇಖ ಮಾಡುತ್ತೆ. ಇದು ಸಂಘ ಪರಿವಾರ ಮತ್ತು ಅದರ ಸೂತ್ರಧಾರರನ್ನ ಕೆರಳಿಸಿದೆ ಅಂತ ಆರೋಪ ಮಾಡಿದ್ರು. ಮಲಯಾಳಂ ಚಲನಚಿತ್ರೋದ್ಯಮವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಂತಹ ಚಿತ್ರ ಎಂಪುರಾನ್ ಅಂತ ಶ್ಲಾಘಿಸಿದ್ರು. ಸಂಘ ಪರಿವಾರ ಈ ಸಿನಿಮಾ ವಿರುದ್ಧ ವ್ಯಾಪಕ ದ್ವೇಷ ಅಭಿಯಾನವನ್ನ ಬಿಚ್ಚಿಟ್ಟ ಹಿನ್ನೆಲೆಯಲ್ಲಿ ಅದನ್ನ ನಾನು ವೀಕ್ಷಣೆ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲದೆ, ಅವರು ಸಂಘ ಪರಿವಾರ ಸೃಷ್ಟಿ ಮಾಡಿರುವಂತಹ ಈ ಭಯದ ವಾತಾವರಣ ಕಳವಳಕಾರಿ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ರು ಪಿಣರಾಯಿ ವಿಜಯನ್. ಕೋಮುವಾದದ ವಿರುದ್ಧ ನಿಲುವನ್ನ ತೆಗೆದುಕೊಂಡು ಅದರ ಭಯಾನಕತೆಯನ್ನು ಚಿತ್ರಿಸಲಾಗಿದೆ ಅನ್ನೋ ಕಾರಣಕ್ಕಾಗಿ ಕಲಾಕೃತಿಯನ್ನ ನಾಶಪಡಿಸೋದು ಮತ್ತೆ ಕಲಾವಿದರ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗೋದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಅಂತ ವಿಜಯನ್ ಹೇಳಿದ್ರು. ಪ್ರಜಾಪ್ರಭುತ್ವ ಸಮಾಜದಲ್ಲಿ ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಬೇಕು. ಕಲೆ ಮತ್ತೆ ಕಲಾವಿದರನ್ನ ನಾಶ ಮಾಡೋದಕ್ಕೆ ಮತ್ತೆ ನಿಷೇಧಿಸೋದಕ್ಕೆ ಹಿಂಸಾತ್ಮಕ ಕರೆಯನ್ನ ನೀಡೋದು ಫ್ಯಾಷಿಸ್ಟ್ ಮನಸ್ಥಿತಿ ಅಂತ ವಿಜಯನ್ ಆರೋಪ ಮಾಡಿದ್ರು. ಆದ್ರೆ ಇಲ್ಲಿ ವಿಶೇಷ ಏನು ಅಂತಂದ್ರೆ, ಎಂಪುರಾನ್ ಸಿನಿಮಾದಲ್ಲಿ ಕೇರಳದ ಎಡಪಕ್ಷಗಳನ್ನ ವ್ಯಂಗ್ಯ ಮಾಡಲಾಗಿದೆ. ಕೇರಳದ ಎಡರಂಗದಂತೆ ತೋರಿಸಲಾದಂತಹ ಪಕ್ಷದ ನಾಯಕನೇ ಆಡಳಿತ ಪಕ್ಷದ ನಾಯಕನ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಮಾಡ್ತಾರೆ ಅನ್ನುವಂತೆ ಇಲ್ಲಿ ಚಿತ್ರಿಸಲಾಗಿದೆ. ಆದ್ರೂ ಎಡರಂಗ ಹಾಗೆ ಕೇರಳ ಸಿಎಂ ಪಿಣರಾಯಿ ಆ ಬಗ್ಗೆ ಏನನ್ನೂ ಹೇಳಿಲ್ಲ. ಪ್ರತಿಭಟನೆ ಬಳಿಕ ಚಿತ್ರತಂಡ 24 ಕಡೆ ಕತ್ರಿ ಹಾಕೋದಿಕ್ಕೆ ನಿರ್ಧಾರ ಮಾಡಿತು. ಇದ್ರಲ್ಲಿ ಅಂಥವು ಕೆಲವು ಅಂತ ಅಂದ್ರೆ, ಮೊದಲನೇದಾಗಿ ಹಿಂದೂ ಮಂದಿರಗಳ ಎದುರು ವಾಹನಗಳು ಹಾದು ಹೋಗುವಂತ ದೃಶ್ಯ. ಎರಡನೇದು 2002ರ ಭಾರತ ಅಂತ ಅವಧಿ ಮತ್ತೆ ಸ್ಥಳವನ್ನ ಗುರುತಿಸೋದಿಕ್ಕೆ ಮಾಡಿದಂತಹ ಉಲ್ಲೇಖವನ್ನ ಕೆಲ ವರ್ಷಗಳ ಹಿಂದೆ ಅಂತ ಬದಲಿಸಲಾಯಿತು. ಮೂರನೇದು ಪಾತ್ರಗಳು ದುವಾ ಹೇಳುವ ಭಾಗವನ್ನ ಕತ್ತರಿಸಲಾಯಿತು. ನಾಲ್ಕನೇದು ಸಂಘ ಪರಿವಾರದ ರಾಜಕೀಯ ಮತ್ತೆ NIA ಭಾಗಕ್ಕೆ ಕತ್ರಿ ಬಿತ್ತು. ಐದನೇದಾಗಿ ಎದುರಾಳಿಯ ಹೆಸರನ್ನ ತೆಗೆಯಲಾಯಿತು. ಯಾವುದೇ ರಾಜಕೀಯ ಪಕ್ಷ ಅಧಿಕೃತವಾಗಿ ಕೇಳದೇ ಇದ್ರೂ ಇವೆಲ್ಲಾ ಭಾಗಗಳನ್ನ ಕತ್ತರಿಸಲಾಯಿತು. ಎಂಪುರಾನ್ಗೆ ವ್ಯಕ್ತ ಆದಷ್ಟು ದೊಡ್ಡ ಮಟ್ಟದ ವಿರೋಧ ಇತ್ತೀಚೆಗೆ ಬೇರೆ ಯಾವ ಸಿನಿಮಾಗಳ ಬಗ್ಗೆ ಕೂಡ ಇರಲಿಲ್ಲ. ಪದ್ಮಾವತ್ ಸಿನಿಮಾ ಕೂಡ ಇದೇ ತರದ ವಿರೋಧಕ್ಕೆ ತುತ್ತಾಗಿತ್ತು. ಇತಿಹಾಸಕ್ಕೆ ಅಪಚಾರ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ದೇಶದ ವಿವಿಧ ಕಡೆಗೆ ಚಿತ್ರದ ವಿರುದ್ಧ ಪ್ರತಿಭಟನೆಗಳು ನಡೆದವು. ದೀಪಿಕಾ ಪಡುಕೋಣೆ ಮತ್ತೆ ನಿರ್ದೇಶಕರ ತಲೆಗೆ ಬಹುಮಾನ ಘೋಷಿಸುವ ಮಟ್ಟಕ್ಕೂ ಕೂಡ ಅದು ಹೋಯಿತು. ಗುಜರಾತ್ ಸರ್ಕಾರಗಳಿರುವಂತಹ ರಾಜ್ಯಗಳು ಆ ಸಿನಿಮಾವನ್ನೇ ಬ್ಯಾನ್ ಮಾಡಿತ್ತು. ವಿಜಯ್ ದಳಪತಿ ಸಿನಿಮಾ ಮಿರ್ಸಲ್ ವಿರುದ್ಧ ಕೂಡ ಬಿಜೆಪಿ ಆಕ್ರೋಶ ವ್ಯಕ್ತ ಆಗಿತ್ತು. ಅದು ನೋಟ್ ಬ್ಯಾನ್ ವಿರುದ್ಧ ಮತ್ತೆ GST ವಿರುದ್ಧ ಮಾತಾಡಿತ್ತು ಅನ್ನುವಂಥದ್ದು ಇದಕ್ಕೆ ಕಾರಣ ಆಗಿತ್ತು. ಆಗ ತಮಿಳುನಾಡಿನಲ್ಲಿ ರಾಜಕಾರಣಿಗಳು ಕೂಡ ಸೇರಿ ಎಲ್ಲರೂ ಚಿತ್ರದ ಪರವಾಗಿ ನಿಂತಿದ್ರು. ಇದು ಭಾರಿ ಯಶಸ್ಸನ್ನು ಕೂಡ ಗಳಿಸಿತು. ಆದ್ರೆ ಎಂಪುರಾನ್ ಪ್ರತಿಭಟನೆಯನ್ನ ಎದುರಿಸ್ತಾನೆ ಚಿತ್ರತಂಡನೇ ಸ್ವಯಂ ಪ್ರೇರಿತವಾಗಿ 24 ಕಡೆ ಕತ್ರಿ ಹಾಕ್ತು. ಈ ವಿದ್ಯಮಾನ ಮಲಯಾಳಂ ಚಲನಚಿತ್ರೋದ್ಯಮದ ಸ್ವಂತಿಕೆಯ ಮೇಲೆ ಆಕ್ರಮಣದ ಬಗ್ಗೆ ಆತಂಕವನ್ನ ಹುಟ್ಟಿಸುತ್ತೆ. ಮೋಹನ್ ಲಾಲ್ ಥರದ ಸೂಪರ್ ಸ್ಟಾರ್ಗಳ ಚಿತ್ರಕ್ಕೇನೆ ಈ ಗತಿ ಆದ್ರೆ ಇನ್ನು ಉಳಿದವ್ರ ಚಿತ್ರಗಳ ಗತಿ ಏನಾಗಬಹುದು? ಚಿತ್ರದಲ್ಲಿ ಯಾವ ಕತೆ ಇರಬೇಕು, ಯಾವ ಕತೆ ಇರಬಾರ್ದು ಅಂತ ಬಲಪಂಥೀಯರು ನಿರ್ಧಾರ ಮಾಡುವಂಥ ಒಂದು ಕಾಲ ಬಂದ್ಬಿಡ್ತಾ ಇದು. ಹಾಗಾದ್ರೆ ಮಲಯಾಳಂನಂಥ ಭರವಸೆ ಚಿತ್ರರಂಗದ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಕಾಶ್ಮೀರ ಫೈಲ್ಸ್ ಹಾಗೆ ಕೇರಳ ಸ್ಟೋರಿ ಅಂತ ಹಸಿ ಹಸಿ ಸುಳ್ಳುಗಳಿರುವ, ಸತ್ಯವನ್ನ ತಿರುಚಿರುವ, ಸಂಘ ಪರಿವಾರದ ರಾಜಕೀಯಕ್ಕೆ ಬೇಕಾದ ಹಾಗೆ ಚಿತ್ರಿಸಿರುವಂತಹ ಸಿನಿಮಾಗಳನ್ನ ಎರ್ರಾಬಿರ್ರಿ ಪ್ರೋತ್ಸಾಹಿಸೋದು, ಆ ಸಿನಿಮಾಗಳಿಗೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ತೆರಿಗೆ ವಿನಾಯಿತಿಯನ್ನ ಕೊಡೋದು, ಅವುಗಳ ನಟರು ನಿರ್ದೇಶಕರ ಜೊತೆಗೆ ಇಲ್ಲಿನ ಮಡಿಲ ಮೀಡಿಯಾಗಳು ದಿನಗಟ್ಟಲೆ ಸರಣಿ ಇಂಟರ್ವ್ಯೂಗಳನ್ನ ಮಾಡೋದು, ಬಿಜೆಪಿಯ ನಾಯಕರು ಆ ಸಿನಿಮಾಗಳನ್ನ ಹೋಗಿ ನೋಡಿ ಅದನ್ನ ಪ್ರಶಂಸಿಸಿ ಟ್ವೀಟ್ ಮಾಡೋದು, ಸ್ವತಃ ಪ್ರಧಾನಿಯವರೇ ಇಂಥ ಸಿನಿಮಾ ಬಹಳ ಚೆನ್ನಾಗಿದೆ ಅಂತ ಭಾಷಣ ಮಾಡೋದು. ಹಾಗೆ ಇನ್ನೊಂದು ಕಡೆಗೆ ಎಂಪುರಾನ್ ಅಂತ ಸಿನಿಮಾ ಬಂದ ಕೂಡಲೇ ಬಿಜೆಪಿ ಹಾಗೆ ಇಡೀ ಸಂಘ ಪರಿವಾರ ಆ ಸಿನಿಮಾ ತಂಡದ ವಿರುದ್ಧ ಮುಗಿಬೀಳೋದು. ಇದು ಅತ್ಯಂತ ಕಳವಳಕಾರಿ ಬೆಳವಣಿಗೆ ಆಗಿದೆ. ಟೀಕೆ ಟಿಪ್ಪಣಿ ಪ್ರಜಾಪ್ರಭುತ್ವದ ಆತ್ಮ ಅಂತ ಪ್ರಧಾನಿ ಮೋದಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳೋದು, ಇಲ್ಲಿ ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಅಥವಾ ತೋರಿಸಿದ್ರೆ ಅವರಿಗೆ ಇನ್ನಿಲ್ಲದಂತೆ ಕಾಟ ಕೊಡೋದು. ಇದೆಂಥ ರಾಜಕೀಯ? 2002ರಲ್ಲಿ ಗುಜರಾತ್ನಲ್ಲಿ ಹತ್ಯಾಕಾಂಡ ನಡೆದೇ ಇಲ್ವಾ? ಹಾಗಿದ್ರೆ ಸಾವಿರಾರು ಜನರ ಕಗ್ಗೊಲೆ ಆಗಿಲ್ವಾ? ಮಹಿಳೆಯರು ಮಕ್ಕಳು ಅಂತ ನೋಡದೇನೆ ಬರ್ಬರವಾಗಿ ಕೊಲೆ ಅತ್ಯಾಚಾರಗಳು ನಡೆದಿಲ್ವಾ? ಆ ಅಪರಾಧಗಳಲ್ಲಿ ಕೆಲವಕ್ಕಾದ್ರೂ ಬಿಜೆಪಿ ಅಥವಾ ಸಂಘ ಪರಿವಾರದ ಜನರಿಗೆ ನ್ಯಾಯಾಲಯಗಳಲ್ಲಿ ಶಿಕ್ಷೆ ಆಗಿಲ್ವಾ? ಇದೆಲ್ಲಾನು ನಡೆದಿರೋದು ಸತ್ಯ ಅನ್ನೋದಾದ್ರೆ ಅದ್ರ ಬಗ್ಗೆ ಮಾತಾಡೋದು, ಅದ್ರ ಒಂದು ತೀರಾ ಸಣ್ಣ ಭಾಗವನ್ನ ಚಿತ್ರಿಸೋದು ಅಪರಾಧ ಹೇಗಾಗತ್ತೆ?
ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.